ಅವ್ರ ಕೊಡುಗೆ ಏನು ಅಂತ ಹೇಳ್ಬೇಕಲ್ಲ. ಅವ್ರ ಕೊಡುಗೆ ಹೇಳಿದ್ರ ಅಲ್ಲ, ಮಂಡ್ಯಕ್ಕೆ ಏನೇನ್ ಕೊಡುಗೆ ಕೊಟ್ಟಿದೀವಿ ಅಂತ ಹೇಳಿದ್ರ ಅವ್ರು ಹೇಳ್ದೆ ನನ್ ಕೇಳಿದ್ರೆ ಅದ ಆಯ್ತಪ್ಪ. ಅಲ್ಲಿಂದ ನಾನು ಆಮೇಲೆ ಹೇಳೋಣ, ಅವ್ರು ಹೇಳ್ಬೇಕಲ್ರಿ ಏನೇನ್ ಮಾಡಿದಾರೆ ಅಂತ. ಅವ್ರು ಕೇಳಲಿಲ್ಲ ನೀವೇನ್ರಿ ಮಾಡಿದೀರಿ ಅಂತ ಕೇಳಲಿಲ್ವ ನೀನು? ಮಂಡ್ಯದಲ್ಲಿ ಹೇಳಲ್ಲ, ಎಲ್ಲಾರ ಹೇಳಯ್ಯ. ಇಲ್ಲಿ ಕೇಳಿ, ಅನೇಕ ಸಾರಿ ಬಂದಿದ್ದಾರೆ, ಕೇಳಿದ್ದೀರಾ? ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ. ಐದಪ್ಪ, ಐದ ಸಂಘಟನೆ ಮಾಡಿದವ್ ನಾನು. ಐದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಹಿಂದ ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು. ಅವ್ನ ಪ್ರಶ್ನೆ ಏನ್ ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು. ಹೊತ್ತಿಗೆ ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ? ಅವ್ರದ್ದೇನ್ ಕೊಡುಗೆ? ರೈತರ ಮಗ ಅಲ್ವಾ ಇವರು? ರೈತರ ಮಗನ ಮಗ. ಏನು ರೈತರಿಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ? ಸುಮ್ನೆ ನೀವು ಏನೋ ಕೇಳ್ಬೇಕು ಅಂತ ಕೇಳ್ತೀರಿ ಅಲ್ಲ. ಇನ್ನೇನೋ ಬೇರೆ ಪ್ರಶ್ನೆ ಹೇಳಿ. ಮೇಕೆದಾಟಿಗೆ ಕೊಡಿಸ್ಲಿಲ್ಲ. ಈಗ ನೀನು ಗೊತ್ತಾ, ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ. ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮ್ಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ GST ಬದಲಾವಣೆ ಮಾಡ್ಬಿಟ್ಟು ಕಡಿಮೆ ಮಾಡ್ಬಿಟ್ರು. ಯಾರು GST ತಂದವರು? ಯಾರು ತಂದವರು GST ಅಂದ್ರೆ ಗೊತ್ತಾ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದು ತಂದವ್ರು ಯಾರು? ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ನರೇಂದ್ರ ಮೋದಿ ಅವರು. ಯಾವಾಗ ಮಾಡಿದ್ರು? 2017. 17ರಿಂದ GST ಟ್ಯಾಕ್ಸ್ ತಗೊಂಡಿರೋರು ಯಾರು? ಅವ್ರೇ ಅಲ್ವಾ? ಕಡಿಮೆ ಮಾಡ್ಬಿಟ್ಟು, ಈಗ ಕಡಿಮೆ ಮಾಡೋದ್ರಿಂದ ಏನಾಯ್ತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡ್ಬಿಟ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು. ಈಗ 12% ಇಂದ 3% ಬಂದ್ಬಿಟ್ಟಿದೀವಿ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್. ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಈಗ ಆಯ್ತಾರಪ್ಪ, ನಿಮಗೆ ಯಾವ್ದದು ತುಂಗಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ, ಮಿಸಸ್ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ. 5,000 ಕೋಟಿ ಕೊಡ್ತೀವಿ ಅಂತ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವತ್ತಾರು ಮಾತಾಡಿದಾರ? ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ನಲ್ಲಿ ಹೇಳಿದ್ರು. ಪಾಸ್ ಆಯ್ತು, ಬಜೆಟ್ ಪಾಸ್ ಆಯ್ತು, MP ಗಳೆಲ್ಲ ಪಾಸ್ ಮಾಡಿದ್ರು. ಆಮೇಲೆ ನಮ್ ಬಜೆಟ್ ನಲ್ಲೂ ತೋರಿಸಿದ್ರು. ಕೊಟ್ರೆ ಇವತ್ತಿನವರೆಗೆ ಮಾತಾಡಿದಾರ ಕುಮಾರಸ್ವಾಮಿ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮೇಕೆದಾಟು ಬಗ್ಗೆ ಮಾತಾಡಿದ್ರ? ಏನ್ ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತು ಮಾತಾಡಿರ್ಲಿಲ್ಲ. ಇವತ್ತು ಕೂಡ CW
CWMA ಏನದಕ್ಕೆ ಏನಂತ ಕರೆಯೋದು? ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡಕ್ಕಾಗಿಲ್ಲ. ಯಾರ ಅಧೀನದಲ್ಲಿ ಇರೋದು ಅದು? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. CWC ಯಾರ ಅಧೀನದಲ್ಲಿ ಇರೋದು? ಮಂಡ್ಯದವರಿಗೆ ಅನ್ಯಾಯ ಅಲ್ವಾ ಇದು? ಸುಮ್ನೆ ಮಂಡ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಏನು ಕೇಳೋದಿಲ್ಲ, ಮಾಡಲ್ಲ, ಸುಮ್ನೆ ಟೀಕೆ ಮಾಡಕ್ಕೋಸ್ಕರನೇ ಇರೋದು. ಅದಕ್ಕೆ ಹೇಳುದು DK ಶಿವಕುಮಾರ್ ಯಾವಾಗ ಹೇಳ್ತಾ ಇರ್ತಾರೆ, ಟೀಕೆಗಳು ಸತ್ತೋಯ್ತವೆ, ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳಿತವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.